ಇಲ್ಲಿ ನೋಡ್ರಿ ಇಡ್ಲಿ ರೆಡಿ ಆಗೈತಿ. ಆಮೇಲೆ ಅಲ್ಲಿ ಸಾಂಬಾರು, ಅದಕ್ಕೆ ಚಟ್ನಿ ಬೇಕಲ್ಲ ರೀ. ಸಿಂಪಲ್ಲಾಗಿ ಇಡ್ಲಿ ಬೇಕಾಗಿರೋ ಚಟ್ನಿನ ಇಲ್ಲಿ ಮಮ್ಮಿ ಹೆಚ್ಚಿಕೊಟ್ಟಿದ್ದಾರೆ. ಕೊತ್ತಂಬರಿ, ಮೆಣಸಿನ್ಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ ಆದರೂ ಹಾಕೋರಿ, ಒಣ ಕೊಬ್ಬರಿ ಆದರೂ ಹಾಕೋರಿ. ಆಮೇಲೆ ಪುಟಾಣಿ, ಜೀರಿಗೆ, ಉಪ್ಪು, ಕರಿಬೇವು ಇದೆಲ್ಲ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಇದು ಸಿಂಪಲ್ ಚಟ್ನಿ ರೆಡಿ ಆಕೈತ್ರಿ. ಇಲ್ಲಿ ನೋಡ್ರಿ ಸಿಂಪಲ್ ಚಟ್ನಿ ರೆಡಿ ಆಯ್ತು ರೀ ನಮ್ಮದು. ಇಲ್ಲಿ ನೋಡ್ರಿ ಇಡ್ಲಿ ಚಟ್ನಿ ಸಾಂಬಾರು ಚಲೋ ಐತೆ. ಚಟ್ನಿ ಚಲೋ ಆಗೈತೆ. ಸಿಂಪಲ್ ಚಟ್ನಿ ನೋಡ್ರಿ, ನೀವು ಮನೆ ಒಳಗೆ ಟ್ರೈ ಮಾಡ್ಕೊತೀನಿ ರೀ. ಅರ್ಶ ನೋಡ್ರಿ ಬರೀ ಚಟ್ನಿ ಒಳಗೆ ಹಲ್ಲಾಡ್ಸತ್ತ. ಟೇಸ್ಟ್ ಆಗೈತೆ ಅರ್ಶ? ಇವಾಗ ನೋಡ್ರಿ ನಮಗೆ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಿ, ಹಾಗಾಗಿ ನಾನು ಅರ್ಶ ಇವತ್ತು ಹೇಳಕ್ಕೆ ಬಂದೀವಿ ರೀ ಅದ್ರ ಬಗ್ಗೆ. ನನಗೆ ಮೊನ್ನೆ ಕಮೆಂಟ್ ಮಾಡಿದ್ರಿ ಒಬ್ರು, ನಾನು ಮದುವೆಗೆ ಹೋಗೋಬೇಕಾರೆ ವಿಡಿಯೋ ಮಾಡಿ ಬಿಟ್ಟಿದ್ನಲ್ಲ ರೀ, ಅದಕ್ಕೆ ಕಮೆಂಟ್ ಮಾಡತ್ತಿದ್ರಿ ಎಲ್ಲರೂ. ನಿಮಗೆ ಮೇಕಪ್ ಮಾಡ್ಕೊಳಕ್ಕೆ ಬಿಡ್ತಾರೆ, ಆಮೇಲೆ ಮತ್ತೆ ಲಿಪ್ಟಿಕ್ ಹಚ್ಕೊಳಕ್ಕೆ ಬಿಡ್ತಾರೆ, ಪ್ರಮೋಷನ್ ವಿಡಿಯೋ ಮಾಡಕ್ಕೆ ಬಿಡ್ತಾರೆ, ವಿಡಿಯೋ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ನಿಮ್ಮ ಮನ್ಯಾಗ ಎದಕ್ಕೆ ಓದ್ಸಲ ನಮಗೆ ಉತ್ತರ ಹೇಳ್ರಿ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ರಿ. ಅದ್ರ ಕೆಳಗೆ ಮತ್ತೊಬ್ರು ಹಿಂಗೆ ಕಮೆಂಟ್ ಮಾಡ್ಕೊತ ಹೋಗಿರಿ. ಹೇಳ್ರಿ ಶನಿದ ನಾ ಏನು ಹೇಳುವ, ನೀನೇ ಹೇಳ್ಬೇಕು. ನಿನಗೆ ಹಚ್ಚರಿಲ್ಲ ಕಾಲೇಜ್, ನಾವು ಕಾಲೇಜ್ ಮಟ್ಟ ಕಲ್ತೀವಿ ರೀ. ಈಗ ಅದು ದೂರ ಆಗುತ್ತಲ್ಲ. ನಾನು 88 ತೊಗೊಂಡಿನಿ. ಇನ್ನು ನಮ್ಮ ಫ್ಯಾಮಿಲಿ ಒಳಗೆ ಒಬ್ರು 93 ಮೇಲೆ ತೊಗೊಂಡಾರ. ಅವ್ರಿಗೆ ಅಷ್ಟು ಮುಂದೆ ಕಲಿಸಿಲ್ಲ. ಇವಾಗ ನಾನು 88 ತೊಗೊಂಡಿನಿ. ಅಂದರೂ ನಿನಗೇನು ಕಲಿಸ್ತಾರ ಅಂದಂಗೆ ಆತಿದ್ದು. ಇಲ್ಲ ಮಮ್ಮಿ ಕಲಿಸ್ತೀನಿ ಅಂದರೂ ಫ್ಯಾಷನ್ ನೀ ಅದು ಹೇಳಿಬಿಟ್ಟು ನಮ್ಮ ಮನೆ ಒಳಗೆ ಒಂದು 93 ಅಂದರೂ ಫ್ಯಾಷನ್ ಡಿಸೈನಿಂಗ್ ಬೇಡ ಅಂತ ಎಲ್ಲರೂ ಅರ್ಶನಿಂದ ಫ್ಲಾಗೊಳಗೂ ಭಾಳ ಜನ ಕಮೆಂಟ್ ಮಾಡಿದ್ರು. ಅಂದ್ರೆ ಏನ್ರಿ, ನಮ್ಮ ಟೀಚರ್ ಏನು ಹೇಳಿದ್ರ ಅಂತಂದ್ರೆ, ಮೆಗಾ ಟೀಚರ್, ಅದು ಸೈಡ್ ಹಾಬಿ ಆಗಿರಲಿ, ನಿಮ್ಮ ಜೀವನ ಪೂರ್ತಿ ಹೊಲಿಬೋದು ನೀವು. ನಾನು ಇವಾಗ ಅದ ಮಾಡ್ತೀನಿ ಮನೆ ಒಳಗೆ ಕೂತ್ಕೊಂಡು ಬರೀ ಹೊಲಿದೊಲೋದು. ನೀವು ಕಲೀರಿ, ಕಲಿತ್ರನ ಏನಾರ ಐತಿ ನಿಮ್ಮ ಮುಂದೆ. ನಮ್ಮ ಮಮ್ಮಿಗೆ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಅರ್ಶಿಯಾಗ. ಹಾಗಾಗಿ ಈಗ ಏನಾದರೂ ಚೆನ್ನಾಗಿ ಕಲಿತು ಸೆಕೆಂಡ್ ಇಯರ್ ಒಳಗೆ ಚೆನ್ನಾಗಿ ಮಾರ್ಕ್ಸ್ ತಗದ್ಲ ಅಂತ ಹೇಳಿದ್ರೆ ಈಗ ಯಾವುದಾದ್ರೂ ಒಂದು ಜಾಬ್ ಹತ್ತಂದ್ರೆ ಚಲೋ ಆಕೈತ್ರಿ. ನಾವು ಅರ್ಶನ ದುಡಿಯಂಗೆ ಹಾಕಳ್ರಿ. ನಾವರ ಕಲೀಲಿಲ್ಲ ಅಂದ್ರೆ ಏನಾತ್ರಿ, ಅರ್ಶಾರ ಕಲಿಯತ್ತಾಳಲ್ರಿ. ಹೌದಲ್ಲ ಅರ್ಶ? ಕಲಿಸ್ತೀರಿ ಈಗ ಮುಂದೆ. ಆಗೀಗೇನು ಬಿಡಿಸಲ್ಲ ರೀ. ನೋಡೋಣ, ಆಕೆಗೆ ಇಂಟ್ರೆಸ್ಟ್ ಇರಬೇಕಲ್ಲ ರೀ ಕಲಿಯೋದು. ಆಗ ಫ್ಯಾಷನ್ ಡಿಸೈನರ್ ಅಂತ ಅಂದರೆ ಕಲ್ಸಂಗಿಲ್ಲ ಅಂತ ಹೇಳಿ ಎಲ್ಲರ ಮೈಂಡೊಳಗೆ ಕೂತ್ಬಿಟ್ಟೈತ್ರಿ. ಈಗ ಸೆಕೆಂಡ್ ಇಯರ್ ಆದ್ಮೇಲೆ ಕಲ್ಸಂಗಿಲ್ಲ ಅಂಥೇಳಿ. ಹಾಗಾಗಿ ಆಕಿನೋ ಫ್ಯಾಷನ್ ಡಿಸೈನರ. ನೀವು ಇಲ್ಲಿ ಕಲಿಸಿದ್ರು ಎಷ್ಟು ಅಲ್ಲಿ ಹಚ್ಚಿಬಿಡ್ರಿ, ನಮ್ಮ ಬೇಸಿಕ್ಲಿಂತ ಕಲಿತೀವಿ ನಾವು ಅಂತ ಸ್ಟಾರ್ಟ್ ಹಚ್ಚಿದ್ರಿ ಅವರು. ಹಾಗಾಗಿ ಅದು ಆಗಲಿಲ್ಲ ಅವ್ರದ್ದು ಪಾಪ ಕನಸು. ಫಸ್ಟ್ ಏನು ಯೋಚನೆ ಮಾಡಬಾರ್ದ್ರಿ. ಏನು ಮಾಡೋದು ಹಂಗೆ ಹನಿ ಬರ್ದವ್ರಿಗೆ ಏನಿರ್ತದೆ ಆಕೈತ್ರಿ. ಏನು ಮಾಡೋದು ಅರ್ಷ ಹಾಗಾಗಿ ಕಮೆಂಟ್ ಮಾಡಿದ್ರಿ ನಮಗೆ ಭಾಳ ಜನ. ಹಂಗೆ ಪ್ರಮೋಷನ್ ವಿಡಿಯೋ ಮಾಡಕ್ಕೆ ಬಿಡ್ತಾರೆ, ಇದೇ ಮಾಡೋಂಗಿಲ್ಲ ಅಂಥೇಳಿ. ಎಲ್ಲರಷ್ಟು ಇದು ಮಾಡಿ ಇಂಟ್ರೆಸ್ಟ್ ಹೋಗ್ಬಿಡ್ತೈತ್ರಿ ನಮಗೆ ಸೆಕೆಂಡ್ ಇಯರ್ ಆದಮೇಲೆ ಕಲಿಯೋದು. ಸೆಕೆಂಡ್ ಇಯರ್ ಮಾಸ್ಟರ್ ಅಷ್ಟೇ ಕಲ್ಸಾರ ಬಿಡ ಅಂಥೇಳಿ. ಹಾಗಾಗಿ ಏನಿಲ್ಲ ರೀ ನಮ್ಮ ತಲೆಯೊಳಗೆ ನಾವು ಕಲಿಯಬೇಕು ಮಾಡಬೇಕಂಥೇಳಿ ಬರ್ತಿದ್ದಲ್ಲ ರೀ. ಓದಾಗಿ ಬರೆಯೋಕೆ ಸಾಕಷ್ಟೆ. ಮತ್ತು ಈಗೇನು ರೀ ಬ್ಲೌಸ್ ಅದೆಲ್ಲ ಹೊಲಿಯೋದು ಕಲ್ತೀವಿ, ವೀಡಿಯೋ ಮಾಡ್ತೀವಿ ಮನೆ ಒಳಗೆ ಕೂತ್ಕೊಂಡು. ವೀಡಿಯೋ ಮಾಡೋದೇನು ಸಾಧಾರಣಕ್ಕಿತ್ತೇನು ರೀ, ವೀಡಿಯೋ ಮಾಡ್ಬೇಕು, ಎಡಿಟ್ ಮಾಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು, ಅದಕ್ಕೆ ಏನೇನು ಬರೀಬೇಕು, ಹ್ಯಾಶ್ಟ್ಯಾಗ್ ಅದೆಲ್ಲ ಮೊನಿಟೈಸ್ ಆಗಬೇಕು, ಎಲ್ಲ ಭಾಳ ಪ್ರೊಸೀಸಿಂಗ್ ಇರ್ತಾವೆ ರೀ ಇವು. ಯೂಟ್ಯೂಬ್ ಮಾಡೋದಂದ್ರೆ ಹಂಗೆ ಸಾಧಾರಣ ಇರಲ್ಲ ರೀ. ಅದು ಮಾಡಿದವ್ರಿಗೆ ಗೊತ್ತಿರ್ತೈತೆ ಅದ್ರ ಹಿಂದೆ ಪರಿಶ್ರಮ ಎಷ್ಟು ಇರ್ತೈತೆ ಅಂತೇಳಿ. ಇನ್ನು ಗೌರ್ಮೆಂಟ್ ಜಾಬ್ ಇದ್ದವ್ರು ಆರಾಮ್ ರೀ ಕೂತ್ಕೊಂಡು ಆರಾಮ್ AC ಒಳಗೆ ಮಾಡ್ಬೋದು. ನಾವು ಹಂಗಿರಲ್ಲ ರೀ. ಮಳೆ ಬಂತಂದ್ರೆ ಹೋಗ್ಬೇಕು, ಬಿಸಿಲು ಬಂತಂದ್ರೆ ಹೋಗ್ಬೇಕು, ಚಳಿ ಬಂತಂದ್ರೆ ಹೋಗ್ಬೇಕು, ಅಡ್ಡಾಡ್ಬೇಕು, ಮಾಡ್ಬೇಕು, ಬರ್ಬೇಕು. ಇಷ್ಟ ನಮ್ದಿರೋದು. ಹಾಗಾಗಿ ಅರ್ಶಿಯ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡ್ತಿದ್ರಲ್ರಿ. ಹಾಗಾಗಿ ಆಕಿಗೇನ ಕರ್ಕೊಂಡು ವೀಡಿಯೋ ಮಾಡಿದ್ರ ಅಂತ ಹೇಳಿ ಇದು ಮಾಡಿದ್ರಿ ನಾವು. ನಿಮ್ಮ ಅರ್ಶಿಯ ಕರ್ಕೊಂಡು ವೀಡಿಯೋ ಮಾಡಿರಿ, ಆಕಿಗೆ ಜಾಸ್ತಿ ವೀಡಿಯೋದೊಳಗೆ ತೋರಿಸ್ರಿ, ಆಕಿ ಸ್ಮೈಲ್ ಭಾಳ ಚಂದ ಐತಿ, ಆಮೇಲೆ ಆಕಿ ಚಂದ ಮಾತಾಡ್ತಾಳೆ ಅಂತಂದು ಕಮೆಂಟ್ ಮಾಡಿರಿ ಎಲ್ಲರೂ. ಆಕೆನ ಬರೋದಿಲ್ಲ ರೀ ವೀಡಿಯೋ ಒಳಗೆ. ಹೌದಿಲ್ಲ ಅರ್ಶಿಯ? ನಾನು ನಂದ ಓನಾಗಿ ಮಾಡ್ಕೊಂಡು ಬರ್ತೀನಿ. ಏನು ಚಾನಲ್ ನಂದು ಓನಾಗಿ ಮಾಡ್ಕೊಂಡು ಬರ್ತಾಳಂತೆ ಈಗ ಓನ್ ಚಾನಲ್. ಅಂದ್ರೆ ಆಕಿ ಅದ್ರೊಳಗೆ ಶಾರ್ಟ್ ವಿಡಿಯೋವಾಗ ಮಮ್ಮಿಗೆ ಆರಾಮಿಲ್ಲಲ್ಲ ರೀ, ಮಾಡೋಕ್ಕಾಗತ್ತಿಲ್ಲ. ಹಾಗಾಗಿ ಒಂದೊಂದು ಮಿನಿ ಬ್ಲಾಗ್ ಮಾಡಿ ಹಾಕರ್ಷ ಅಂತ ಅನ್ನತ್ತೀನಿ ರೀ ಈಗೆ. ಹಾಕ್ತೀನಿ ತಡಿ ಅನ್ನತ್ತಡ್ರಿ. ಅದು ಯಾವಾಗ ಹಾಕ್ತಾಳೋ ಗೊತ್ತಿಲ್ಲ, ಅದು ಗೊತ್ತ್ರಿ. ಇನ್ನು ಹಾಕ್ದಾಗ ಹೇಳ್ತೀನಿ ರೀ ಆ ಚಾನಲ್ ಒಳಗೆ ಹಾಕೇನೆ ಅನ್ನೋದು. ನೀವು ನೋಡಿ ಸಪೋರ್ಟ್ ಮಾಡಿರಿ. ಆಯಿತು. ಅದ್ರೊಳಗೆ ಹಾಕ, ಇದ್ರೊಳಗೆ ಅಚ್ಚ ಬ್ಲಾಗ್ ಒಳಗೆ ಅದ್ರೊಳಗೆ ಬೇಡ, ಸಕ್ಕು ಮಿನಿ ಕಿಚನೊಳಗೆ ಹಾಕಿದ್ರೊಳಗೆ ಒಂದು ಶಾರ್ಟ್ ವಿಡಿಯೋ ಬಿಡ್ತಿದ್ದಿಲ್ಲ ರೀ. ನನಗೆ 10K ಸಬ್ಸ್ಕ್ರೈಬರ್ ಆದ್ರಿಪ್ಪ. ಎಲ್ಲರೂ ಸಪೋರ್ಟ್ ಇತ್ತು. ನಾನು ಅದ್ರದ್ದು ಸೆಲೆಬ್ರೇಷನ್ ಮಾಡಿದಲ್ರಿ. ಹೋಗಿ ಪಲಾವ್ ಹಂಚಿ ಬಂದು, ಬಿರಿಯಾನಿ ಹಂಚಿ ಬಂದು, ಖುಷಿ ಆಯ್ತು. ಅದು ಒಂದು ಖುಷಿ ಆಯ್ತು. ಇವಾಗ ನೆಕ್ಸ್ಟ್ ಅರ್ಶಿಯ ಕಾಲೇಜ್ಗೆ, ಅರ್ಶಿಯ ಏನೇನು ಪರ್ಚೇಸ್ ಮಾಡ್ತಾ ಕಾಲೇಜಿಗೆ ಎಲ್ಲೆಲ್ಲ ಹೊಕ್ಕೇವಿ. ಅರ್ಶನ್ ಕಾಲೇಜ್ ಸಂಬಂಧ ಅಡ್ಮಿಷನ್ ತೋರಿಸ್ತೀವಿ ರೀ, ಯಾವ ಕಾಲೇಜ್ ಒಳಗೆ ಮಾಡ್ತೀವಿ ಅನ್ನೋದು. ಅಡ್ಮಿಷನು ತೋರಿಸ್ತೀವಿ. ಆದರೆ ಅಲ್ಲೇ ಅಂತಂದು ಈಗ ಫಿಕ್ಸ್ ಆಗಿಲ್ಲ ರೀ. ಇನ್ನು ಅದ ಕಾಲೇಜ್ ಅಂಥೇಳಿ ನೋಡ್ಬೇಕ್ರಿ. ಇನ್ನು ಎಲ್ಲಿ ಅಂತಂದು ನೋಡ್ಬೇಕ್ರಿ.
ಹೋಗಿ ನೋಡಿದ ಮೇಲೆನ ಇದು ಮಾಡೋದು. ಹರ್ಷ ಯಾವ್ದು ಕಲಿತಾನಂತ ನೋಡ್ಬೇಕ್ರಿ ಫಸ್ಟ್. ಯಾವ್ದು ಕಲಿತಿ ಹರ್ಷ? ಕಾಮರ್ಸ್ ಕಲಿತಿ. ಕಾಮರ್ಸ್ ಹಸ್ತಾನಂತ ಈಕೆ ಫ್ಯಾಷನ್ ಡಿಸೈನ್ ಹೋತ್ರಿ ಈಗ. ಇಲ್ಲದಂದ್ರೆ ಕಾಲೇಜ್ ಮುಗಿಯೋಕ್ಕಿಂತ ಫಸ್ಟ್ ಸ್ಟಾರ್ಟ್ ಆಕಿರ್ತಿ ಇವ್ರದ್ದು ಫಾರ್ಮ್ ತೊಗೊಂಬರ್ರಿ. ಇವ್ರಿಗೆ ಗೊತ್ತಿರ್ತದೇನ್ರಿ, ನಮ್ಮ ಮನ್ಯಾಗ ಗೊತ್ತಾಯ್ತಮ್ಮ ಇವ್ರು ಚಾಳಿ ಹಚ್ಚಂಗಿಲ್ಲ ಅಂಥೇಳಿ ಫಾರ್ಮ್ ತೊಗೊಂಬರ್ರಿ ಅಂತೇಳಿ ಒದ್ದಾಡಿದ್ರು ಇವರು ಒಂದು 2-3 ತಿಂಗಳು. ಇವ್ರಿಗೇನು ಗೊತ್ತೈತಿ ಏನಿರುತ್ತೆ ನಮಗೆ ಹಚ್ಚಲ್ಲಿ ಇವರು ಅಂಥೇಳಿ. ಹಂಗಾಗಿ ಏನು ಮಾಡೋದು ವಿಷಯ ಇರಲಿ. ನಾವು ಕಲೀಲಿಲ್ಲ ಅಂದ್ರೆ ಏನಾಗ್ತದೆ, ನಮ್ಮ ಮಕ್ಕಳಿಗಾರ ಕಲಿಸೋ ನಾವು ಫ್ರೀ ಬಿಟ್ಟು. ಹೌದಲ್ಲ? ಮತ್ತು ಅಷ್ಟೇ ಯೋಚನೆ ಮಾಡಿ ಇರಲಿ, ಏನಾಗಲ್ಲ. ದೇವ್ರು ಏನು ಬರ್ತದೆ ನಾನು ಹಾಕಿದ್ದಾನೆ ಬರೋದ್ರೊಳಗೆ. ನಂಗೆ ಆತಿಲ್ಲ ಹುಚ್ಚುರಂಗೆ ಏನು ಇನ್ನೊಮ್ಮೆ ಮತ್ತೊಬ್ರಿಗೆ ಏನು ಕಮೆಂಟ್ ಮಾಡಿದ್ವಿ ಈಗ ಹುಚ್ಚುಚ್ಚರಂಗೆ ಮಾತಾಡ್ತಾಳಂತೆ. ಇವಾಗ ನೋಡಿದೆ ನಾನು ಹುಚ್ಚುರಂಗೆ ಮಾತಾಡ್ತಾಳಲ್ಲ. ಹಾಗಲ್ಲ, ಒಬ್ರು ಏನು ಕಮೆಂಟ್ ಮಾಡಿದ್ರು ಗೊತ್ತೈತ್ರಿ, ನಾ ಅದು ನಾ ಇಡ್ಬೇಕಂತ ಹೇಳಿದ್ದೆ ರೀ. ಮತ್ತು ಅದ್ರ ಕೆಳಗೆ ಏನೇನೋ ಕಮೆಂಟ್ ಬರತ್ತೋ, ಹಾಗಾಗಿ ರಿಮೂವ್ ಮಾಡಿದ್ದಾರ. ಏನಾರಿಪ್ಪ ನೀನು ಒಂದಿನ ಹುಚ್ಚಿ ಹಾಕಿ ನೋಡು ಅಂತ ಒಬ್ರು ಕಮೆಂಟ್ ಮಾಡಿರಿ. ಆ ಕಮೆಂಟ್ ನೋಡಿ ನಕ್ ಹಾಕಿದ್ರಿ ನಾನು 2 ದಿನ ಆಯ್ತು. ಇವಾಗ ಈಕಿ ಮುಂದೆ ಹೇಳಿನ್ರಿ, ಅದು ಹೇಳತ್ತಾಳ್ರಿ ಈಕಿ ಪಟ ನಂಗೆ ನೋಡ್ರಿಪ್ಪ ಮಾತ್ಬೇಕ್ರಿ. ನಾ ಆ ಮನೆಗೆ ಸ್ವಲ್ಪ ಈ ಮನೆಗೆ ಸ್ವಲ್ಪ ಹೋಗೋದು ಮಾತಾಡಿ ನನಗೆ ನಮ್ಮ ಮನ್ಯಾಗ ಯಾರು ಈಕಿ ಸಿಗಲಿಲ್ಲ ಅಂತ ಹೇಳಿದ್ರೆ ಮಾತಾಡೋಕೆ ಬರೀ ಫೋನ್ ನೋಡ್ಕೊಂಡು ಕುಂತಿರ್ತಾಳೆ. ನಾ ಪಲ್ಲವಿ ಕಡೆ ಒಂದು ಸ್ವಲ್ಪ ಹೋಗಿರ್ತೀನಿ ರೀ. ಇಲ್ಲೊಬ್ರು ಅಂಟಿಯರ್ ಅದಾರ, ಇವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ತೀನಿ. ನೀನು ಮುಂದೆ ಮಾತಾಡಿ ಆಮೇಲೆ ನೀನು ಬರ್ತಾಳ್ರಿ ಏನು ಮಾತಾಡತ್ತೀವಿ ಅಂತೇಳಿ. ನಾ ಬಂದಂದ್ರೆ ತಾನೇ ಶುರು ಹಚ್ಕೊತಾಳ್ರಿ ಮಾತಾಡೋಕೆ ಅವ್ರ ಜೊತೆ. ಮತ್ತು ನನಗೆ ಹೇಳ್ತಾಳ್ರಿ ಹುಚ್ಚ ಅಂತದು. ನೀ ದೊಡ್ಡ ಹುಚ್ಚಾಕಿತ್ತು ವರ್ಷ ಗೊತ್ತಾಯ್ತು. ಮತ್ತೆ ಇಲ್ಲಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ರೀ. ಇವು 5 ಅದಾವ ನೋಡಿ. 5 ಅದಾವ ಇವು ಡೆಲಿವರಿನು. ಇವು 4 ಅದಾವ. ಇವು ಡೆಲಿವರಿನು. ಇವು 4 ಅದಾವ. ಅವೆಲ್ಲ ಆ ಕಡೆ ಇದ್ವಲ್ಲ ಡೆಲಿವರಿ ಸೀರೆ. ಇವು 4 ಅದಾವು. ಇವು 5 ಅದಾವ ಡೆಲಿವರಿ. ಸಸ್ತ ಅದಾವ ನೋಡಿ. ಇವು 4 ಅದಾವ. 4 3 ಅದಾವ. ಇವು 3 ಅದಾವ. ಇವು 3 ಅದಾವ. ಇವು ಮಸ್ತ್ ಅದಾವ ಸೀರೆ. ಹಿಂಗೆ ಡಿಸೈನ್ ಹಿಂಗೈತೆ ನೋಡ್ರಿ ಇದನ್ನು. ಹೌದ್ರಿ. ಇದು ನೋಡಿ ಗೋಲ್ಡನ್ ಸೀರೆ, ಗೋಲ್ಡನ್ ಕಲರ್ ಸೀರೆ ಇದು. ಮೆತ್ತಗೆ ಎಷ್ಟು ಮೆತ್ತಗೈತೆ ನೋಡ್ರಿ ಸೀರೆ ಅದು. ಗೋಲ್ಡನ್ ಕಲರ್ ಐತಿ. ಹಸಿರು ಬಾರ್ಡ್ರ್ ಐತ್ರಿ, ಹಸಿರು ಶರಾಗ್ರಿ, ಹಸಿರು ಬ್ಲೌಸ್. ಸರಿಗಿದೆ. ಗೊಂಡೆ ಬರ್ತಾವ. ಇದು ಬ್ಲೌಸ್. ಚಂದ ಐತಿ, ಮಸ್ತ್ ಐತಿ ಕಲರ್, ಶೈನಿಂಗ್ ಐತಿ ಸೀರೆ. ಧೂಪ್ ಚೌನ್ ಸೀರೆ ಇದ್ದಂಗೆ ಅದಾವು. ಬಿಸ್ತಾಗ ಉಟ್ಕೊಂಡು ಹೋದ್ನಿ ಅಂದ್ರೆ 2 ಥರ ಹಾಕವು. ಡಬಲ್ ಕಲರ್. ಅದ್ರಾಗ ನೋಡಿ ಇದೊಂದು ಕಲರ್, ನೀಲಿ ಕಲರ್ ಬರ್ತೈತಿ, ಪಿಂಕ್ ಕಲರ್ ಮಸ್ತ್ ಐತಿ. ಅದು ಬ್ಲೌಸ್. ಇದು ಬ್ಲೌಸ್. ಇದು ಸೆರಗು. ಶೈನಿಂಗ್ ಅದ ನೋಡಿ ಸೀರೆ. ಮೆತ್ತಗದಾವ. ಅದ್ರೊಳಗೆ ಇದೊಂದು ಕಲರ್ ರೀ. ನೀನು ಬಿಚ್ಚೇನದ ಬಿಚ್ಚಿದ್ವಲ್ಲ. ಮಸ್ತ್ ಐತೆ. ಇವತ್ತ ನೋಡ್ರಿಪ್ಪ ಇದೆ. ಮಸ್ತ್ ಐತೆ ನೋಡಿ ಸೀರೆ. ಎಷ್ಟು ಮೆತ್ತಗೈತೆ ನೋಡಿ ಮದ. ಎಷ್ಟು ಮೆತ್ತಗೈತೆ ನೋಡ್ರಿ. ಡಿಸೈನು ಸಿಂಪಲ್ ಐತಿ. ಸಿಂಪಲ್ ಯಾರು ಹುಡುಕ್ರಿ ನೋಡಿ ತಗೋಬೋದ್ರಿ. ಅವು ತಗೊಳ್ದೆ ಹಳದಿ ಅಲ್ಲಿ ಅಡ್ದಾವ ನೋಡು. ಇದೆ ಐತಾವ ನೋಡಿ. ಎಷ್ಟು ಮೆತ್ತಗದಾವ ನೋಡು. ಪಿಸ್ತಾ ಕಲರ್ ಸ್ಟೋನ್ ವರ್ಕ್ ಬರ್ತೈತ್ರಿ. ಆಮೇಲೆ ಇದೊಂದು ಹಳದಿ ಹಸಿರು ಬಾರ್ಡ್ರ್. ಆಮೇಲೆ ಗಂಗಾ ಪಟ್ಟದ ನೋಡ್ರಿ. ಟಿಸು ಸಿಲ್ಕ್. ಅದು ಪರ್ಪಲ್ ಕಲರ್ ರೀ, ಇದು ಒಂದು ಗೋಲ್ಡನ್ ಕಲರ್ ರೀ. ಶೈನಿಂಗ್ ಅದ ಸೀರೆ ನೋಡ್ರಿ. ಅದ್ರೊಳಗೆ ಇದೊಂದು ಕಲರ್ ಐತೆ ನೋಡ್ರಿ, ಗೋಲ್ಡನ್ ಕಲರ್. ಅದು ಸೇಮ್ ಅದೇ ಥರ ಬರ್ತೈತಿ. ಆಮೇಲೆ ಇದು ಹಸಿರು ಕಲರ್ ತಂದೈತಿ. ಮಸ್ತ್ ಐತೆ. ಇದು ಮೆತ್ತಗಂದ್ರೆ ಮೆತ್ತಗೈತ್ರಿ. ಸ್ಟೋನ್ ವರ್ಕ್ ಬರಲ್ಲ, ಜರಿ ವರ್ಕ್ ಬರ್ತೈತಿ ನೋಡ್ರಿ. ಇಲ್ಲಿ ಪಲ್ಲು ಎಷ್ಟು ಗ್ರ್ಯಾಂಡ್ ಐತಿ.
ಇದು ಬ್ಲೌಸಿಗೆ ದಡಿ. ಇದು ನೋಡ್ರಿ ನವಿಲ್ ಕಲರ್, ಇದು ಸ್ಟೋನ್ ವರ್ಕ್ ಬರ್ತೈತೆ ರೀ. ಇದು ಮಸ್ತ್ ಐತಿ ಸೀತಾದೊಂದು ಚಾಕ್ಲೇಟ್ ಐತಿ. ಅದ ನೋಡ್ರಿ ಇಷ್ಟು ಗ್ರ್ಯಾಂಡ್ ವರ್ಕ್ ಐತಿ. ಆಮೇಲೆ ಅದ್ರೊಳಗನ ಡಿಸೈನ್ ಎಲ್ಲ ಸೇಮ್ ರೀ, ಕಲರ್ ಅಂತ ಚೇಂಜ್ ಚಾಕ್ಲೇಟ್ ಅದ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಚಂದ ಐತಿ ಚಾಕ್ಲೇಟ್ ಅದ ಇವೆಲ್ಲ ನೋಡ್ರಿ. ಸ್ಟೋನ್ ಬರಲ್ರಿ, ಅವು ಸಾದಾ ಅದಾವ್ರಿ. ಇದು ಸೇಮ್ ರೀ, ಡಿಸೈನ್ ಎಲ್ಲ ಸೇಮ್, ಕಲರ್ ಅಂತ ಚೇಂಜ್ ಇಲ್ಲದ ನೋಡ್ರಿ. ಎಷ್ಟು ಮೆತ್ತಗದ ನೋಡ್ರಿ, ಸ್ಟೋನ್ ವರ್ಕ್ ಬರ್ತಾವ. ಇದು ಸೆರಗ ನೋಡ್ರಿ, ಸ್ಟೋನ್ ವರ್ಕ್ ಬರ್ತೈತಿ. ಕಲರ್ ಹೆಂಗೈತಿ ನೋಡೋದು, ಹಂಗೈತಿ ಮಸ್ತ್ ಐತಿ ಕಲರ್ ಎಲ್ಲ, ಸೂಪರ್ ಐತಿ. ಇದು ಮಡಿ ಐತಿ ನೋಡ್ರಿ ಇಲ್ಲಿ, ನವಿಲ್ ಕಲರ್ ಅದು. ಕೆಂಪು ಸೆರಗ, ಇದು ಶರಾಗ್ರಿ ಇದು. ಸೆರಗ ಗ್ರ್ಯಾಂಡ್ ಐತಿ ನೋಡ್ರಿ. ಇದು ಬ್ಲೌಸ್ ಐತಿ, ಪ್ಲೇನ ಬ್ಲೌಸ್ ಬರೈತಿ, ಕೆಂಪದ ಬ್ಲೌಸ್ ಐತಿ. ಫುಲ್ ಜರಿ ವರ್ಕ್ ರೀ, ಮಸ್ತ್ ಗ್ರ್ಯಾಂಡ್ ಐತಿ ಸೀರೆ. ಮತ್ತು ಆಗಲೇ ತೋರಿಸ್ತಲ್ರಿ, ಅದ್ರೊಳಗೆ ಇದು ಒಂದು ಐತಿ ಕಲರ್. ಇವು ನೋಡಿ, ಇದು ನೋಡ್ರಿ ಇವೆಲ್ಲ ಮೆತ್ತಗದವ್ರಿ, ಯಾವುದು ಬೀಳಲ್ಲ. ಇದ್ರಾಗ 2 ಹೋದ್ವು ಈಗ ಸೀರೆ. ಹಾಂ ಅದ ಬ್ಲೌಸ್ ಬ್ಲೌಸ್ ಇದೆ. ಒಂದು ಗೂಡ್ ಕಲರ್ ಇತ್ತಲ್ಲ ಅದು ಹೋತನಲ್ಲ, ಪಿಂಕ್ ಕಲರ್ ಗತಿ ಇತ್ತಲ್ಲ ಅದು, ಪಿಂಕ್ ಕಲರ್ ಅದು ಹೊತ್ತು ಒಂದು ರಾಣಿ ಪಿಂಕ್ ಒಂದು ಹೋದೈತಿ. ಹೌದು, ಅದ್ರೊಳಗೆ ಸೇಮ್ ಕಲರ್ ರೀ, ಅದ್ರ ಡಿಸೈನ್ ಬೇರೆ ರೀ. ಡಿಸೈನ್ ಬುಟ್ಟ ಟೈಪ್ ಬಂದ. ಆಯ್ತು ರೀ, ಇಲ್ಲೊಂದೈತಿ ನೋಡ್ರಿ, ಇದೈತೆ ನೋಡ್ರಿ ನೀಲಿ ಕಲರ್. ಎಷ್ಟು ಐತೆ ನೋಡಿ, ನವಿಲ್ ಕಲರ್ ಗತಿನ ಐತೆ ಅದನ್ನ. ಎಲ್ಲರೂ ಇದನ್ನೇ ಕೇಳತ್ತಾರ, ಹೌದು, ಪ್ರೈಸ್ ಅಂತ. ಮಸ್ತ್ ಐತೆ ಅದು ಸೀರೆ. ನಿನ್ನೆ ಕೆವಿ ನೋಡಕ್ಕೆ ಬಂದಕ್ಕೆ ಈಗ ಅದ ಮನಸ್ಸು ಐತಿ. ಹೌದಾ, ಮಸ್ತ್ ಐತಿ ಅವತ್ತು ನೋಡಿ. ಪ್ಲೇನ್ ಬ್ಲೌಸ್ ಬರತ್ತೆ, ನೀವು ಡಿಸೈನ್ ಹಾಕಿಸ್ಕೋಬೋದು ರೀ. ಗೋಲ್ಡನ್ ಕಲರಿನ ಡಿಸೈನ್ ಹಾಕಿಸ್ಕೊಂಡ್ರೆ ಮಸ್ತ್ ಆಗತ್ತೆ ರೀ. ಗ್ರ್ಯಾಂಡೂ ಐತ್ರಿ ಸೀರೆ ಇದು, ಚಂದ ಕಾಣ್ತೈತಿ. ಆಮೇಲೆ ಇನ್ನೊಂದು ಐತೆ ಬೇಬಿ ಪಿಂಕ್ ಕಲರ್, ತೋರ್ಸಂದು ಗೋಲ್ಡನ್ ಕಲರ್ ಇದೆ. ಪಿಂಕ್ ಕಲರ್, ಇದು ಗೋಲ್ಡನ್ ಹಸಿರು ಬಾರ್ಡರ್. ಎಷ್ಟು ಚಂದ ಐತಿ ಇದು ನೋಡಿ, ಎಷ್ಟು ಮೆತ್ತಗೈತಿ ಅರ್ಬಿ. ಹೆಂಗಾಯ್ತು ನೋಡ್ರಿ ಅದೆಲ್ಲ. ಸೆರಗ ಭಾರಿ ಐತಿ. ಬ್ಲೌಸು ಬುಟ್ಟ ಬಂದಿರ್ತಾವ. ಬುಟ್ಟ ಬಂದೇನು ಪ್ಲೇಮ್ ಐತೆ ಬಂದೈತೆ ಬುಟ್ಟ ಬಂದೈತೆ ಅದು. ಇದೆಲ್ಲ ಬ್ಲೌಸ್. ಹಾಂ, ಅದ ಬ್ಲೌಸು ತಿರುವಿದ್ದೈತ್ರಿ ಅದ. ಮಸ್ತ್ ಐತಿ. ಚಂದ ಐತಿ. ಗುಲಾಬಿ ಸೀರೆ ತರಿಸ್ಲಿಲ್ಲ ಅಲ್ವೇ? ಯಾವ್ದು ಗುಲಾಬಿ ತೋರ್ಸೈತಿ ಓಪನ್ ಮಾಡೈತಿ ನಿನ್ನೆ. ಫಸ್ಟ್ ತಗೊಂಡು ಸೀರೆ ಅದಾವು, ಡೆಲಿವರಿನೂ ಅದಾವು, ಸತ್ತದು ಅದಾವು. ಅವು ಕಡಿಮೆ ಮಾಡ್ಕೊಡೋದೈತಿ ನೋಡಿ. ಹೇಳಿದ್ರೆ ಹೇಳ್ರಿ, ಎಲ್ಲ ಕಡಿಮೆ ಇವೆಲ್ಲ ಕಡಿಮೆ ಮಾಡಿ ಕೊಡ್ತೈತಿ ಅವನು. ಅದ್ರಲ್ಲಿ ನೀವು ಸ್ಟಾಕ್ ಕಡಿಮೆ ಮಾಡ್ಕೊಳ್ಳೋಲ್ಲ, ನೀವು ಸ್ಟಾಕ್ ಮತ್ತು ಅದು ಕಮೆಂಟ್ ಆಗ್ತಿರಲ್ಲ. ಪೇಪರ್ ಸಿಲ್ಕ್ ಟೈಪ್ 4 ಸೀರೆ ಅದಾವು. 4 ಅದಾವೆ. ಯಾವ ಬೇಕಂತ ಬಂದ ಇಲ್ಲೇ ಇದ್ದವರು ಬಂದು ಒಯ್ರಿ ಬೇಕಂತ ಹೇಳಿದ್ರೆ ಕೊಡ್ತೀವಿ. ಇದು ಸೀರೆ ಮಸ್ತ್ ಐತಿ, ದಡಿ ಸೀರೆ. ದಡಿ ಸೀರೆ ಅದು, ದಡಿ ಸೀರೆ ಭಾರಿ ಐತಿ. ಇದು ಪ್ಯಾಕೆಟ್ ತೆಗಿಡಿದೆ ಅಲ್ಲಿ ಅದು
ನೋಡ್ರಿಪ್ಪ ಯಾರಿಗಾದ್ರೂ ಸೀರೆ ಬೇಕಂತ ಹೇಳಿದ್ರೆ ಹೇಳ್ರಿ ನಮಗೆ, ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಕಮೆಂಟ್ ಬಾಕ್ಸ್ ಒಳಗೆ. ನೋಡಿರಿ ಇಷ್ಟ ಕೊಂಡದವು ಯಾರ್ದಾದ್ರೂ ಇಷ್ಟ ಆಕೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡೋದು ನಮಗೆ ವಾಟ್ಸಪ್ ಮಾಡಿರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ಶಾಪ್ ಒಳಗೆ ಹೋಗಿ. ಬಾಯ್.